ಬ್ರೇಕಿನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ರಘು ಸರ್, ಈಗ ಸಿದ್ದರಾಮಯ್ಯನವರು ವಿಚಾರ ಅಂತ ಬಂದಾಗ 2013-18 ಇದ್ದಂಥ ಸಿದ್ದರಾಮಯ್ಯನವರು ಈಗ ಕಾಣಿಸ್ತಾ ಇಲ್ಲ. ಅವರ ನಡವಳಿಕೆ ಆಗಿರ್ಬೋದು, ಮಾತಿನ ಚಹರೆ ಆಗಿರ್ಬೋದು, ಯಾಕೋ ಹೈಕಮಾಂಡ್ ಅವ್ರಿಗೆ ಎಲ್ಲೊಂದು ಕಡೆ ಬಲವಂತವಾಗಿ ಸೈಲೆಂಟ್ ಮಾಡಿಸ್ತಾ ಇದೆ, ಗಪ್ಚುಪ್ ಮಾಡಿಸ್ತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಟೈಮ್ ಇನ್ನು ಕರ್ನಾಟಕದಲ್ಲಿ 1994 ನಂತರ ಅಥವಾ ಎಲ್ಲೋ ಕಳೆದ 75 ವರ್ಷದಲ್ಲಿ ಫುಲ್ ಟರ್ಮ್ ಕಂಪ್ಲೀಟ್ ಮಾಡೋರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಡೋಂಟ್ ಅಂಡರ್ ಎಸ್ಟಿಮೇಟ್. ಅವರೇ ಆದಂಥ ಒಂದು ಶಕ್ತಿಶಾಲಿ ನಾಯಕರಿದ್ದಾರೆ. ಮತ್ತು ಸೆಕೆಂಡ್ ಟೈಮು ರಾಜ್ಯದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು 138 ಶಾಸಕರ ಆಶೀರ್ವಾದದಿಂದ 7 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡೋದ್ರಿಂದ ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ನಿಜವಾಗ್ಲೂ ಚರ್ಚೆಗಳು ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. 2013-18 ಕೆಲವು ಮಾಧ್ಯಮಗಳು ಏನು ಮಾಡ್ತಾರೆ, ಬೆಳಗ್ಗೆ ಎದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಯಾವಾಗ, ಸಿದ್ದರಾಮಯ್ಯ ನಾಳೆ ಬಿದ್ದೋಗ್ತಾರೆ, ಸಿದ್ದರಾಮಯ್ಯ ರೆಸಿಗ್ನೇಷನ್ ಮಾಡಿಬಿಟ್ರು ಅಂತ ಹೇಳಿ ಪ್ರತಿದಿನ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಂಡಿದ್ರು. ಬ್ರೇಕಿಂಗ್ ನ್ಯೂಸ್ ಹೊಡಿಸಿ ಕಿವಿಗಳು ಜನಗಳ ಕಿವಿಗಳು ರಕ್ತ ಬಂದ್ಬಿಡ್ತು. ಆದ್ರೂ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡಿದ್ರು, ಪರಮೇಶ್ವರ್ ಅವರು ಅದಾಗ್ಲೇ ಇಲ್ಲ. ಕೇವಲ ಪರ್ಸೆಪ್ಷನ್ ಅಲ್ಲ. ಕೆಲವರು ಕುರ್ಚಿ ಖಾಲಿ ಇಲ್ಲ ಅಂದ್ರೆ ಬ್ರೇಕಿಂಗ್ ಈಗ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಮೊನ್ನೆ ಡಿ.ಕೆ. ಶಿವಕುಮಾರ್ ಸರ್ ಹೇಳಿದ್ದಾರೆ. ಅದರ ಅರ್ಥ ಇದಕ್ಕೆ ಚರ್ಚೆನೇ ಆಗ್ಬಾರ್ದು. ಸೊ ಈಗ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಸೊ ಏನು ಮಾನ್ಯ 2013-18 ಏನ್ ಹೊಡೆದ್ರಲ್ಲ, ಯಾಕೆ ಹೊಡೆದ್ರು ಅಂದ್ರೆ ಒಂದು ಪರ್ಸೆಪ್ಷನ್ ಟೆರರಿಸಮ್ ಅಂತ ಇದೆ. ಪರ್ಸೆಪ್ಷನ್ ಟೆರರಿಸಮ್ ಅಂತಂದ್ರೆ ಪರ್ಸೆಪ್ಷನ್ ಬಿಲ್ಡ್ ಮಾಡೋದು, ಅಂದ್ರೆ ಒಂದು ನರೇಷನ್ ಸೆಟ್ ಮಾಡಿ ಬಿಟ್ಬಿಡೋದು. ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ಕರ್ನಾಟಕನ ಹೊಡೆಯೋದಕ್ಕೆ ನರೇಷನ್ ಸೆಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಅದಕ್ಕೇನೋ ಬೆಂಕಿ ಹಚ್ಚೊಂದು ಕೆಲಸ ಮಾಡೋದಕ್ಕೆ ಒಂದು ಪರ್ಸೆಪ್ಷನ್ ಟೆರರಿಸಮ್ ಟೀಮ್ ಇದೆ. ಅದು ಯಾವಾಗ್ಲೂ ಈ ರೀತಿಯ ಕೆಲಸವನ್ನು ಮಾಡ್ತಾ ಇರ್ತದೆ. ಎಸ್ಪೆಷಲಿ ಕೆಲವು ಯೂಟ್ಯೂಬರ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ. ನೀವು ವಿಲ್ ಬಿ ಸರ್ಪ್ರೈಸ್ಡ್, 80,000 ಯೂಟ್ಯೂಬ್ಗಳಿದ್ದಾವೆ. ಕೆಲವು ಬಿಡಿ ಲೀಗಲ್ ಆಗಿ ಮಾಡ್ತಾ ಇದ್ದಾವೆ. ಆ 80,000 ಏನ್ ಕೆಲಸ, ಅವ್ರದ್ದು ಏನ್ ಕೆಲಸ ಅಂತಂದ್ರೆ ಯಾರೋ ಒಬ್ರು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಯಾರನ್ನೋ ಬ್ರ್ಯಾಂಡಿಂಗ್ ಮಾಡೋದು, ಯಾರನ್ನೋ ಒಬ್ರು ಮೇಲೆತ್ತೋದು, ಇನ್ನೊಬ್ರನ್ನ ಹಾಳು ಮಾಡೋದು. ಈ ರೀತಿ ಮಾಡೋದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಆ 80,000 ಯೂಟ್ಯೂಬರ್ಸ್ಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಅಷ್ಟೊಂದು ಅಗಾಧವಾದಂತ ದುಡ್ಡು ಬರ್ತಿದೆ ಅಂತಂದ್ರೆ ಹೂ ಇಸ್ ಬಿಹೈಂಡ್ ದಿಸ್ ಅಂತಂದ್ರೆ ದೇರ್ ಇಸ್ ಸಮ್ ಟೀಮ್ ಬಿಹೈಂಡ್ ದಿಸ್ ಟು ಟಾರ್ನಿಶ್ ದ ಇಮೇಜ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಅಂಡ್ ಕರ್ನಾಟಕ. ಸೊ ಅದನ್ನ ರಾಜ್ಯ ಸರ್ಕಾರ ಮತ್ತೆ ಬೇರೆ ನೋಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಇವೆಲ್ಲ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಮುಂದಿನ 5 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಏನೇನಾಗಬೇಕು. ಈಗ ನಾವು ಆಲ್ರೆಡಿ ಒಂದು ವಿಷನ್ ಅನ್ನು ಕೊಟ್ಟಿದ್ದೇವೆ. ನಾನು ಆಗ್ಲೇ ಹೇಳಿದೆ, ಇಡೀ ದೇಶದಲ್ಲಿ 50 ಲಕ್ಷ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೀವಿ ಕಳೆದ 25-30 ವರ್ಷದಲ್ಲಿ. ಅಂದ್ರೆ ಕರ್ನಾಟಕ ಇಡೀ ದೇಶಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕಣಜ ಆಗಿದೆ. ಆ ಕಣಜನ ಇವತ್ತು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಇಂಪ್ರೂವ್ ಮಾಡೋಣ ಬನ್ನಿ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾಕೆ ನಮಗೆ ಕೊಡ್ಬೇಕಾಯ್ತಕ್ಕಂಥ ಹಣವನ್ನು ಕೊಡ್ತಾ ಇಲ್ಲ? ಕರೆಕ್ಟ್, ಆ ವಿಚಾರ ಒಪ್ಕೋತೀನಿ ಸರ್. ಈಗ ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ತನ್ನ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಹಂತವಾಗಿ. ನೋಡಿ, ರಾಜಣ್ಣ ಅವರು ಸಂಪುಟದಿಂದ ವಜಾ ಆಗ್ತಾರೆ, ಅವಾಗ ಇವ್ರು ತಗೊಂಡ್ರು ನಿಮ್ಮ ಹೈಕಮಾಂಡ್ ಅವರು ಕೇರೆ ಮಾಡಲ್ಲ, ಅದ್ರ ಜೊತೆಗೆ 4 MLC ನಾಮನಿರ್ದೇಶನ ಆಗುತ್ತೆ, ಇವ್ರ ಮಾತಿಗೆ ಬೆಲೆ ಕೊಡಲ್ಲ. ನೋಡಿ, ಯಾರ ಮಾತು ಬೆಲೆ ಕೊಟ್ಟಿಲ್ಲ ಅಂತಲ್ಲ, ಹೈಕಮಾಂಡು ಮತ್ತೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ತಂಡ ತೀರ್ಮಾನ ಮಾಡೇನೆ ಅಧ್ಯಕ್ಷರೆಲ್ಲ ಕುತ್ಕೊಂಡೆ ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತೇನು ಆಬ್ವಿಯಸ್ ಆಗಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಕರ್ನಾಟಕಕ್ಕೆ ಮಾತ್ರ ಹೈಕಮಾಂಡ್ ಇದೆಯಾ? ಇಡೀ ದೇಶಕ್ಕೆ ಇರ್ತಕ್ಕಂಥ ಹೈಕಮಾಂಡ್. ಸೊ ಹಾಗಾಗಿ ಕರ್ನಾಟಕ ಒಂದು ಸರ್ಕಾರ, ಒಂದು ರಾಜ್ಯ ಮಾತ್ರ. ನಮ್ಮ ಪಕ್ಷಕ್ಕೆ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಯೂನಿಟ್ ನಮ್ಗೆ ಅಧಿಕಾರ ಬಂದಿದೆ, ಈಗ ಆಂಧ್ರದಲ್ಲೂ ಇದೆ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಕ್ರಾಸ್ ಇಂಡಿಯಾ ಏನು ಅಧಿಕಾರವನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೇಕು, ಅದು ಮಾಡಲೇಬೇಕು. ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಸೊ ಬೇರೆಯವರೆಲ್ಲ ವೀಕ್ ಆಗೋದಿಲ್ವಾ? ಸೊ ಆಬ್ವಿಯಸ್ ಆಗಿ ಹೈಕಮಾಂಡ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಸೊ ಅದ್ರ ಬಿಜೆಪಿನಲ್ಲಿ ಆ ರೀತಿಯಲ್ಲಿ ಯಾಕೆ ಅಂತಂದ್ರೆ ಕೇವಲ ಒಬ್ಬ ಯತ್ನಾಳನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. 4 ಕೇಂದ್ರ ಮಂತ್ರಿಗಳು ಬಂದಿದ್ರು, 4 ಕೇಂದ್ರ ಮಂತ್ರಿಗಳು ಮತ್ತೆ 3 ಜನ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ರು. ಅಂದ್ರೆ 4 ಜನ ಕೇಂದ್ರ ಮಂತ್ರಿಗಳು, 3 ಜನ ಮುಖ್ಯಮಂತ್ರಿಗಳು ಬಂದ್ರು. ಇಲ್ಲಿ ಬಿಜೆಪಿಯ ಒಳ ಜಗಳವನ್ನು ಸಾಲ್ವ್ ಮಾಡಕ್ಕಾಗಿಲ್ಲ. ಯಾಕೆಂದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಸೊ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಮತ್ತೆ ನಮ್ಮ ಹೈಕಮಾಂಡ್ ಅಲ್ಲಿ ವಿಷನ್ ಕ್ಲಿಯರ್ ಇದೆ, ನಮ್ಮ ಕ್ಲಾರಿಟಿ ಇದೆ. ನಾವು ಇರೋದನ್ನೇ ಈ ದೇಶದ ಜನತೆಗೆ ನಾವೇನಾದ್ರು ಸೇವೆ ಮಾಡಬೇಕು ಅಂತ ಹೇಳಿ, ಈ ದೇಶವನ್ನ ನಾವು ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ. 2014 ಇದ್ದಾಗ GDP ದರ ಎಷ್ಟಿತ್ತು, ನಾವು ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ವಿ. ಈಗ ನಿಜವಾಗ್ಲೂ ಈಗ ಪ್ರಪಾತಕ್ಕೆ ಹೋಗಿದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿಲ್ಲ. ಆ ಜನರೇಟ್ ಆಗದೆ ಇರ್ತಕ್ಕಂಥ ವಿಚಾರ ಯಾರು ಚರ್ಚೆನೂ ಮಾಡ್ತಿಲ್ಲ. ಮೊನ್ನೆ ಯಾರೋ ಒಂದು ಹುಬ್ಳಿ ಧಾರವಾಡಲ್ಲಿ ಸರಿಸುಮಾರು 45,000 ಜನ ಬಿಜೆಪಿ ಕರ್ಕೊಂಡ್ ಬಂದ್ಬಿಟ್ಟು ಗಲಾಟೆ ಮಾಡಿಸಿದ್ರು, ಎಂಪ್ಲಾಯ್ಮೆಂಟ್ ಕೊಡಿ ಅಂತೇಳಿ. ನಾನು ಬಿಜೆಪಿ ಕೇಳ್ತೀನಿ, ರಾಜ್ಯ ಸರ್ಕಾರದಲ್ಲಿ ಸರಿಸುಮಾರು 10 ಲಕ್ಷ ಜನ ಗೌರ್ಮೆಂಟ್ ಜಾಬ್ಗಳಿದ್ದಾರೆ. ಅದು ನಮ್ಮ 7 ಕೋಟಿ ಇರ್ತಕ್ಕಂಥ ಕರ್ನಾಟಕಕ್ಕೆ 10 ಲಕ್ಷ ಆದ್ರೆ 140 ಕೋಟಿ ಇರ್ತಕ್ಕಂಥ ದೇಶದಲ್ಲಿ ಎಷ್ಟಿರಬೇಕು? 3 ಕೋಟಿ ಉದ್ಯೋಗ ಇರಬೇಕು. ಯಾಕೆ ಕೇಂದ್ರ ಸರ್ಕಾರದಲ್ಲಿ ಯಾಕೆ ಇಲ್ಲಿವರೆಗೂ 3 ಕೋಟಿ ಉದ್ಯೋಗ ಇಲ್ಲ? ಕೇವಲ ಇರೋದು 30,13,000. ಯಾಕೆ ಕೇಂದ್ರ ಸರ್ಕಾರದ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡೋದಿಲ್ಲ? ಯಾಕೆ ಅಂತಂದ್ರೆ ಅವರೆಲ್ಲ ಬಿಜೆಪಿಯ ಮಾಸ್ಟರ್ ಪ್ಲಾನ್, ನಮ್ಮ ಪ್ರಹ್ಲಾದ್ ಜೋಶಿ ಇದಾರಲ್ಲ,
ಪ್ರಹ್ಲಾದ್ ಜೋಶಿ ಅವರ ಒಂದು ಟೀಮ್ ಅದು ಟೂಲ್ ಕಿಟ್. ಅದು ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ, ಆಯ್ತು ಕರ್ನಾಟಕದಲ್ಲಿ ನೀವು ಗಲಾಟೆ ಮಾಡಿಸ್ತಿರಲ್ಲ, ನೀವು ಆ ಗಲಾಟೆ ಮಾಡೋರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಹೇಳಿ. ನಿಮಗೆ ಉದ್ಯೋಗ ಕೊಡಬೇಕು, ಉದ್ಯೋಗ ಕೇಳೋದು ಅಥವಾ ಇದನ್ನ ಯೋಜನೆ ಹೆಚ್ಚಿಗೆ ಮಾಡಿ ಅಂತ ಕೇಳಬೇಕು. ಅದು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತಂದ್ರೆ ಅವರು ನಿಜವಾಗ್ಲೂ ಉದ್ಯೋಗ ಬಂದವರ? ಇವರೆಲ್ಲ ಬಿಜೆಪಿಯ ಟೂಲ್ ಕಿಟ್, ಬಿಜೆಪಿ ಕರ್ಕೊಂಡ್ ಬಂದಿರತಕ್ಕಂತ ಒಂದು ಟೀಮು. ಅವರು ನಿಜವಾಗ್ಲೂ ನಾನು ಆಗ್ರಹ ಮಾಡೋದು ಕೇಂದ್ರ ಸರ್ಕಾರವನ್ನು ಮಾಡಿ. ಯಾಕೆಂದ್ರೆ ನಾವು 50 ಇಡೀ ದೇಶಕ್ಕೆ 50 ಲಕ್ಷ ಉದ್ಯೋಗ ಕೊಟ್ಟಿದ್ದೇವೆ ಕರ್ನಾಟಕ. ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಪ್ರೊಟೆಸ್ಟ್ ಮಾಡೋದಿದ್ರೆ ಕೇಂದ್ರ ಸರ್ಕಾರ ಮಾಡಲಿ. ಬಿಜೆಪಿ ನಾಯಕರು ರಾಜ್ಯಕ್ಕೆ ಬೇಕಾದ ಅನ್ಯಾಯ ಆಗ್ತಕ್ಕಂಥ ವಿಚಾರದಲ್ಲಿ ಏನಿದೆ ದಯವಿಟ್ಟು ಮೂಗು ತೋರಿಸಬೇಡಿ, ಪರಿಹಾರ ಕೊಡಿಸಿ. ಎಸ್ ಸರ್, ಈಗ ಸಿದ್ದರಾಮಯ್ಯನವರ ಚೆಹರೆ ಇಲ್ಲದೆ ಮುಂದೆ ಜನರ ಬಳಿ ಹೋಗೋಕೆ ಕಾಂಗ್ರೆಸ್ ತಯಾರಾಗಿದೆ ಅಂತ ಅನಿಸ್ತಾ ಇದೆಯಾ? ಓವರಾಲ್ ಚುನಾವಣೆ ಮುಂದೆ ನೋಡಿ, ಅವರಿಗೆ ಕಷ್ಟನೂ ಆಗ್ಬಹುದು, ಅದರಿಂದ ಪ್ರತಿಪಕ್ಷಗಳಾದ ನಮಗೂ ಎಲ್ಲ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ಒಂದು ಪಕ್ಷದ ಮತ ವಿಭಜನೆ ಆದ್ರೆ ಇನ್ನೊಂದು ಪಕ್ಷಕ್ಕಂತೂ ಅದೊಂದು ಉತ್ಪಾದನಾ ಕೇಂದ್ರ ತರ ಆಗುತ್ತೆ. ಅದನ್ನು ನಾವು ಸಮರ್ಥಕವಾಗಿ ನಾವು ಪ್ರತಿಪಕ್ಷಗಳಿದ್ದೇವೆ, ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ನಾವು ಸಹ ಪ್ರಯತ್ನ ಮಾಡ್ತೀವಿ. ನಾವು ಸಹ ರಾಜಕಾರಣವನ್ನೇ ಮಾಡ್ತಾರೆ ಸಹ ಹೇಳಿದ್ರು ಹೋಗ್ತಾರರು, ಇಲ್ಲಿ ಯಾರು ಸನ್ಯಾಸಿ ಆಗೋದಕ್ಕೇನು ಬಂದಿಲ್ಲ. ಹಾಗೆ ಆಮ್ ಆದ್ಮಿ ಪಾರ್ಟಿ ಸಹ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿ ನಮ್ಮಲ್ಲೂ ಸಹ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ನಾಯಕನನ್ನು ಹುಟ್ಟಾಕಿ ಆ ಮತಗಳನ್ನು ನಮ್ಮ ಪಕ್ಷಕ್ಕೂ ಸಹ ಸೆಳೆಯುವಂಥ ಕೆಲಸವನ್ನು ಸಹ ನಾವು ಮಾಡೋದಕ್ಕೆ ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ನನ್ನಲ್ಲಿದೆ. ಹೌದು, ಬಟ್ ಇನ್ನೊಂದು ಹೈಕಮಾಂಡ್ ಈಗ ವಿಪರೀತವಾಗಿ ಮಧ್ಯಪ್ರವೇಶ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಕಡಿವಾಣ ಹಾಕಲಿಕ್ಕೆ, ಅಂಕುಶ ಹಾಕಲಿಕ್ಕೆ ನಡೀತಾ ಇರುವಂತಹ ಒಂದು ಪ್ರಯತ್ನ ಅಂತ ಅನಿಸುತ್ತಾ? ಇಲ್ಲ, ಹೇಗಿಲ್ಲ. ಹೈಕಮಾಂಡ್ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ. ಸಿದ್ದರಾಮಯ್ಯನವರು ಬಂದಿದ್ದು 2006ರಲ್ಲಿ. 2006ರಲ್ಲಿ ಇವರನ್ನು ಭುಜದ ಮೇಲೆ ಇಟ್ಕೊಂಡು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಗೆಲ್ಲಿಸಿದ್ದು ಇಡೀ ಡಿ ಕೆ ಶಿವಕುಮಾರ್ ಅವರು ಕೇವಲ 268 ಮತಗಳಿಂದ ಗೆದ್ದಿರ್ತಕ್ಕಂಥದ್ದು. JDS ಭದ್ರಕೋಟೆ, ಅಲ್ಲಿ ಇವರು JDS ಇಂದ ಬಂದ್ರು ಅಂತ ಕೋಪಕ್ಕೋಸ್ಕರ ಅಂತ ಇವರು ಬಂದಿದ್ದು ಎಸ್ ಎಂ ಕೃಷ್ಣ ಅವರು CM ಇದ್ದಾಗ. ಇಂತಹ ಅಧಿಕಾರದಲ್ಲಿದ್ದ ಪಕ್ಷ ಇದ್ರೂ ಸಹ ಅಲ್ಲಿ ಯಥೇಚ್ಛವಾಗಿ JDSಗೆ ಮತದಾರರಿದ್ದಾರೆ. ಬರೀ 268 ಮತಗಳನ್ನು ಗೆದ್ದಿದ್ದು ಸಹ ಅವತ್ತು ಸಹ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಶ್ರಮದಾಯಕವಾಗಿ ಕೆಲಸ ಮಾಡಿ ಅಲ್ಲಿ ಸಿದ್ದರಾಮಯ್ಯನವರನ್ನ ಬೆಳೆಸಿದ್ದಾರೆ. 2009 ಹೌದು, ಬೈ ಎಲೆಕ್ಷನ್ ಅಲ್ಲಿ, ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಅಲ್ಲಿ. ಆದ್ರೆ 2009ರಲ್ಲಿ ಇವರನ್ನ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಿದ್ರು. ಯಾಕೆ ಮಾಡೋದಕ್ಕೋಸ್ಕರನೇ ಈ ಕೇಂದ್ರಕ್ಕೆ ನಮ್ಮ ಖರ್ಗೆ ಅವರನ್ನ ಕಳಿಸ್ಕೊಟ್ರು, ರೈಲ್ವೆ ಮಿನಿಸ್ಟರ್ ಮಾಡಿದ್ರು, ಇವರು ಪ್ರತಿಪಕ್ಷ ನಾಯಕರನ್ನು ಮಾಡಿದ್ರು. ನಂತರ ಒಂದು ಬದಲಾವಣಾದಂತಹ ಪರ್ವದಲ್ಲಿ ಇವರು ಬಳ್ಳಾರಿ ಯಾತ್ರೆ ಒಂದು ಶುರುವಾಯಿತು. ಜನಾರ್ದನ್ ರೆಡ್ಡಿಗೂ ಮತ್ತು ಇವರಿಗೆ ತಕ್ಕಾಟಾಗಿ ಇವರು ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ಅದರಲ್ಲೇನು ಡೌಟ್ ಇಲ್ಲ. ಹಿಂದ ನಾಯಕರು, ಒಂದು ಸಮರ್ಥವಾದಂತಹ ನಾಯಕರು, ಎಲ್ಲರನ್ನೂ ಸಹ ತಗೊಂಡು ಹೋಗುವಂಥ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ಆದರೂ ಸಹ ಅವ್ರಿಗೂ ಇವಾಗ ವಯೋಸಹಜ ಆಗಿದೆ, 78-79 ವರ್ಷಗಳಾಗಿದೆ. ಅವ್ರಿಗೂ ಒಂದು ನಿವೃತ್ತಿ ಅಂತ ಒಂದು ಘೋಷಣೆ ಆಗಬೇಕು. ಈಗ ಸರ್ಕಾರಿ ನೌಕರಲ್ಲ 60 ವರ್ಷಕ್ಕೆ